Raichuru Superfast Price. Kamareddy Krishna Reddy Education Trust, Melrose School of Journalism, Playgroup to 10th Standard. Prarthana School will prove its excellence in creating a new chapter. So, why wait? Hurry up! Limited seats available. SS Consultancy, golden opportunity to build your dream home of 2 BHK with compound wall on your plot with an attractive contract price. Jolly Kids Play School AC Campus. Admissions open for 2019-20. Shady Grove Preschool, Montessori based playgroup, nursery, LKG and UKG. India's #1 preschool chain. Gurudev Mart Shopping Mall. ಇದೀಗ ಮತ್ತೊಂದು ಆಫರ್ ನೊಂದಿಗೆ ನಿಮ್ಮ ಮುಂದೆ. Chalukya Tutorials Raichuru. Chalukya Summer Classes, Summer Coaching for 5th to SSLC students. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಜಾತ್ಯತೀತ ಸರ್ಕಾರಕ್ಕೆ ಜನಾದೇಶ ನೀಡಿ ಬಿಜೆಪಿಯನ್ನು ಸೋಲಿಸಿ ನಿತ್ಯಾನಂದ ಸ್ವಾಮಿ. ದೇಶದ ಅಭಿವೃದ್ಧಿ ಜಾತ್ಯತೀತ ಪಕ್ಷಗಳಿಂದಲೇ ಸಾಧ್ಯ, ನಿತ್ಯಾನಂದ ಸ್ವಾಮಿ. ಜಾತಿ ಧರ್ಮದ ಹೆಸರಿನಲ್ಲಿ ಮತಯಾಚನೆಗೆ ಬ್ರೇಕ್, ಕೋಮುಗಲಭೆ ಸೃಷ್ಟಿಸಿದರೆ ಕಟ್ಟುನಿಟ್ಟಿನ ಕ್ರಮ, ಶರತ್ ಬಿ. ಮಹಾತ್ಮ ಗಾಂಧಿಯವರನ್ನು ಬಿಜೆಪಿಯವರು ಕೊಂದಿದ್ದಾರೆ ಎಂದು ಹೇಳಿಕೆ ನೀಡಿದ ಪಿವಿ ನಾಯಕ್ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಬಿಜೆಪಿ ಒತ್ತಾಯ. ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಮಹಿಳೆಯರೇ ತಪ್ಪದೆ ಮತದಾನ ಮಾಡಿರಿ, ಬಿಕೆ ನಂದನೂರು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಿ, ಸಿಟಿ ಕಲ್ಲಯ್ಯ. ಮತ್ತು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣೆ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳಿ, ಶೈಲಾ ಎ ಸೂಚನೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಸೋಲಿಸಲು ಜಾತ್ಯತೀತ ಸರ್ಕಾರಕ್ಕೆ ಜನಾದೇಶ ನೀಡುವಂತೆ ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ನಿತ್ಯಾನಂದ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಮೈತ್ರಿಕೂಟದ ಆಡಳಿತದಲ್ಲಿ ಜನರಿಗೆ ನೀಡಿರುವ ಎಲ್ಲಾ ಭರವಸೆಗಳು ಸುಳ್ಳಾಗಿವೆ. ಬದಲಾಗಿ ಮತೀಯ ಸರ್ವಾಧಿಕಾರ ಬೆಳೆಯುತ್ತಿರುವುದು ಆತಂಕಕಾರಿಯಾಗಿದೆ. ಎನ್ಡಿಎ ಒಕ್ಕೂಟವೊಂದು ವಚನಭ್ರಷ್ಟ ಸರ್ಕಾರವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಂತೆ ವರ್ತಿಸುತ್ತಿದೆ. ಸಂವಿಧಾನ ಆಶಯದ ವಿರುದ್ಧ ನಡೆದುಕೊಳ್ಳುವ ಮೂಲಕ ಕಾರ್ಪೊರೇಟ್ ಪರವಾದ ನಿಲುವುಗಳಿಂದ ಶ್ರೀಮಂತರ ರಕ್ಷಣೆಗೆ ನಿಂತಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಚೌಕಿದಾರ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಬಡವರಿಗೆ ಯಾವ ಚೌಕಿದಾರ ಇರುವುದಿಲ್ಲ, ಶ್ರೀಮಂತರಿಗೆ ಮಾತ್ರ ಚೌಕಿದಾರ್ ಎಂಬುದು ಸಾಬೀತುಪಡಿಸಿದ್ದಾರೆ ಎಂದರು. ಕಳೆದ 5 ವರ್ಷಗಳ ಅನುಭವ ನಮ್ಮ
ನಾವು ಮೊದಲಿಂದಲೂ ವ್ಯಕ್ತಪಡಿಸ್ತಾ ಬಂದಂಥ ಆತಂಕವನ್ನು ಸ್ಪಷ್ಟಪಡಿಸಿದೆ. ಅಲ್ಲಿಂದ ಬಿಜೆಪಿಯನ್ನು ಮತ್ತು ಅದರ ಪರಿವಾರವನ್ನು ನಿಷ್ಠುರವಾಗಿ ವಿರೋಧಿಸ್ತಾ ಬಂದವರಾಗಿದೆ. ಯಾವುದೇ ಬೆಳೆ ಇಲ್ಲ, ಯಾವುದೇ ರಾಜಿ ಇಲ್ಲ. ಯಾಕಂದರೆ ಅದರ ಸಿದ್ಧಾಂತ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ. ಈ ದೇಶದ ಜಾತ್ಯತೀತ ಸ್ವರೂಪಕ್ಕೆ ಸೆಕ್ಯುಲರ್ ಮಾರ್ಗಗಳು ಮತ್ತು ಈ ಆತಂಕವನ್ನು ಮತದಾರರೊಂದಿಗೆ ಹಂಚಿಕೊಳ್ಳಬೇಕು ಮತ್ತು ಮನವಿ ಮಾಡ್ತಾ ಇದ್ದಾರೆ. ಈ ಸಲದ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ಮಾಡದೆ ಎಲ್ಲರೂ ಮತದಾನ ಮಾಡಬೇಕು ಮೊದಲನೇದಾಗಿ. ಮತ್ತು ಈ ಮತದಾನ ಈ ಕೋಮುವಾದಿ ಮತೀಯವಾದಿ ಶಕ್ತಿಗಳ ವಿರುದ್ಧದ ಒಂದು ಜನಾದೇಶವಾಗಿ ಹೊರಬರಬೇಕು. ಇದಕ್ಕೆ ಮತದಾರರು ಈ ಸಲ ಬಿಜೆಪಿಯನ್ನು ಮತ್ತು ಅದರ ಮಿತ್ರಕೂಟವನ್ನು ನಿರ್ಣಾಯಕವಾಗಿ ಯಾವುದೇ ಮುಲಾಜಿಲ್ಲದೆ ಸೋಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಈ ಪಕ್ಷವನ್ನು ಸೋಲಿಸಬೇಕು ಅಂತ ಮತದಾರರ ಜೊತೆ ಚರ್ಚೆ ಮಾಡುವಾಗ ಒಂದು ಹೇಳಿಕೆ ನಮಗೆ ಇದೊಂದು ವಚನಭ್ರಷ್ಟ ಸರ್ಕಾರ, ಕೊಟ್ಟ ಒಂದು ಮಾತನ್ನು ಕೂಡ ಅವರು ನೆರವೇರಿಸುವುದಿಲ್ಲ ಅನ್ನೋದು ಸಾಬೀತಾಗಿದೆ. ಜನರ ಆಕರ್ಷಣೆ ಮಾಡಲಿಕ್ಕೆ ಬಹಳಷ್ಟು ಒಳ್ಳೊಳ್ಳೆ ಭರವಸೆಗಳನ್ನು ಕೊಟ್ಟರು. ಉದಾಹರಣೆ ನಮ್ಮ ಯುವಕರು ಇಷ್ಟೊಂದು ಅವರಿಗೆ ಮಾರು ಹೋಗಿದ್ರೆ ಅವರು ಕೊಟ್ಟಂತ ಆ ಘೋಷಣೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವ ಭರವಸೆ ಇದೆ. ಅದರಿಂದ ನಮ್ಮ ಯುವಕರು ಅವರು ಬೆನ್ನತ್ತಿದ್ರು. ಮೋದಿಯವರು ಕಳೆದ 5 ವರ್ಷದ ವ್ಯಾಪ್ತಿಯಲ್ಲಿ ಅವರು ದೇಶದ ಮತ್ತು ವಿದೇಶದ ಬಹುರಾಷ್ಟ್ರೀಯ ಕಂಪನಿಗಳನ್ನು, ಕಾರ್ಪೊರೇಟ್ ಕಂಪನಿಗಳ ಬಾಗಿಲು ಕಾಯ್ತಾ ಇದ್ದಾರೆ ಮತ್ತು ದೇಶವನ್ನು ಅವರೇನು ಕಾಪಾಡ್ತಾ ಇದ್ದಾರೆ. ಈಗ ಗಡಿಯ ಪ್ರಶ್ನೆ ಎತ್ಕೊಂಡು ತಾವು ದೊಡ್ಡ ಹೀರೋಗಳಾಗಲಿಕ್ಕೆ ಹೊರಟಿದ್ದಾರೆ. ಗಡಿಯ ಪ್ರಶ್ನೆ ಇದೇ ರೀತಿ ಜೀವಂತವಾಗಿಡುವುದು ಅವರ ಪಕ್ಷದ ಮೂಲತಃ ಅವರ ಧೋರಣೆ. ಇತ್ಯರ್ಥಪಡಿಸುವ ಗಡಿಯ ಪ್ರಶ್ನೆ ಇತ್ಯರ್ಥಪಡಿಸುವ ಯಾವುದೇ ಕಾಳಜಿ ಅವರಿಗಿಲ್ಲ. ದೇಶಗಳಿವೆ, ಗಡಿಗಳಿವೆ ಅಂದಾಗ ಗಡಿ ಸಮಸ್ಯೆಗಳು ಇದ್ದೇ ಇರ್ತವೆ. ಅವರು ಇತ್ಯರ್ಥಪಡಿಸಬೇಕಾಗುತ್ತೆ. ಅದನ್ನು ಯಾವುದೇ ಯುದ್ಧ ಅಥವಾ ಯುದ್ಧೋನ್ಮಾದದಿಂದ ಆ ಸಮಸ್ಯೆ ಗಡಿ ವಿಷಯಗಳನ್ನು ಜೀವಂತವಾಗಿಟ್ಟು ಲಾಭ ಪಡೆಯಲು ಬಿಜೆಪಿ ಮಿತ್ರ ಪಕ್ಷಗಳು ಪ್ರಯತ್ನಿಸುತ್ತಿವೆ. ದೇಶದ ರಕ್ಷಣೆಗೆ ಯುದ್ಧ ಒಂದೇ ಪರಿಹಾರವಲ್ಲ, ಬದಲಾಗಿ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರ ಕಂಡುಕೊಳ್ಳಬಹುದು. ಆದರೆ ಯುದ್ಧವನ್ನು ರಾಜಕೀಯವಾಗಿ ಲಾಭ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದ್ದ ಮೋದಿಯವರು ನಿರುದ್ಯೋಗ ಸೃಷ್ಟಿಸಿದರು. 10 ಕೋಟಿ ಉದ್ಯೋಗ ಸೃಷ್ಟಿಸದೆ ವಿದ್ಯಾವಂತರಿಗೆ ಸುಳ್ಳು ಹೇಳಿದರು. ರೈತರು, ಅಸಂಘಟಿತ ಕಾರ್ಮಿಕರು, ಮಹಿಳೆಯರು ಸೇರಿ ಎಲ್ಲಾ ವರ್ಗದ ಜನರಿಗೆ ಸುಳ್ಳಿನ ಭ್ರಮೆಯನ್ನು ಸೃಷ್ಟಿಸಿ ನಂಬಿಸುತ್ತಿದ್ದಾರೆ. ದಾಳಿ ಅವರು ಮಾಡಿದ್ರೆ ನಾವು ಪ್ರತಿಕ್ರಿಯೆ ಮಾಡಬೇಕು. ರಾಷ್ಟ್ರ ರಕ್ಷಣೆಗಾಗಿ ನಾವು ಸೈನ್ಯವನ್ನು ಇಟ್ಟಿರೋದು, ತ್ಯಾಗ ಬಲಿದಾನ ಮಾಡಿ ಮಾಡ್ತಾರೆ. ಅದರ ರಾಜಕೀಯ ಲಾಭ ತಗೋಬಾರ್ದು ಅಂತ ಹೇಳಿ ಅದರ ರಾಜಕೀಯ ಲಾಭ ತಗೊಳ್ಳಿಕ್ಕೆ ಮೋದಿಯವರಾಗಲಿ ಇನ್ಯಾರಾಗಲಿ ಪ್ರಯತ್ನ ಪಡಬಾರ್ದು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಈ ಥರ ದಾಳಿಗಳು ನಡೆದಾಗ ಇದನ್ನೇ ಹೇಳಿದ್ದೇವೆ ನಾವು. ಕಾಂಗ್ರೆಸ್ನವರು ಕೂಡ ಇದನ್ನು ಬಳಕೆ ಮಾಡಬಾರ್ದು, ರಾಜಕೀಯಕ್ಕೆ ಇದನ್ನು ಬಳಸಬಾರ್ದು. ದೇಶ ರಕ್ಷಣೆ ನಮ್ಮದು ಪ್ರಧಾನ ಗುರಿ. ಅದಕ್ಕೆ ಸಾಯೋರು ಬಡವರ ಮಕ್ಕಳೇ, ರೈತರ ಮಕ್ಕಳೇ, ಅವರಿಗೆ ಎಲ್ಲ ಥರದ ರಕ್ಷಣೆ ಕೊಡಬೇಕು. ನಾವು ಅವ್ರ ಪರವಾಗಿ ಇರಬೇಕಾಗುತ್ತೆ. ದೇಶ ಸರ್ವಾಧಿಕಾರಕ್ಕೆ ಅದು ಎಡೆ ಮಾಡಿಕೊಡ್ತದೆ. ಸರ್ವಾಧಿಕಾರ ಅಂತ ಹೇಳುವಾಗ ನಾವೇ ಸ್ಪಷ್ಟವಾಗಿ ಹೇಳೋದು, ಅವರನ್ನು ಟೀಕೆ ಮಾಡುವುದು ದೇಶದ್ರೋಹಿಗಳಂತ ಹೇಳೋದು ಇದು ಸರ್ವಾಧಿಕಾರ. ಅದನ್ನು ನಾವು ವಿರೋಧಿಸ್ತೇವೆ. ಸರ್ಕಾರ ಟೀಕೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಕೆಲವೊಮ್ಮೆ ಟೀಕೆ ಮಾಡೋ ಬರದಲ್ಲಿ ತಪ್ಪು ಟೀಕೆನೂ ಆಗ್ಬೋದು, ತಪ್ಪನ್ನು ತಪ್ಪಂತ ಹೇಳೋಣ, ಆದರೆ ಟೀಕೆನೇ ಮಾಡಬಾರ್ದು. ನಮ್ಮ ಸರ್ಕಾರದ ನೀತಿಯನ್ನು ಯಾರು ಟೀಕೆ ಮಾಡ್ತಾರೆ ಅವ್ರು ದೇಶದ್ರೋಹಿಗಳು, ಅವ್ರನ್ನ ಹಿಡಿಬೇಕು, ಅವ್ರು ಬಂಧಿಸಬೇಕು, ಜೈಲಿಗೆ ಹಾಕಬೇಕು ಅನ್ನುವ ಧೋರಣೆ ಸರ್ವಾಧಿಕಾರಿ ಧೋರಣೆ. ಆ ಲಕ್ಷಣ ಅದು ಮುಂದೆ ಸರ್ವಾಧಿಕಾರದಂತ ಈ ದೇಶ ಹೊರಟಿದೆ ಅಂತ ತೋರಿಸ್ಕೊಡ್ತದೆ. ಅದರಿಂದ ಆ ಒಂದು ನೈಜವಾದಂಥ ಒಂದು ಆತಂಕ ನಮ್ಮೆಲ್ಲರಿಗೂ ಇರಬೇಕು.
ಯಾವುದೇ ಪಕ್ಷವನ್ನು ನೀವು ಬೆಂಬಲಿಸಿರಿ, ಆದರೆ ದೇಶದ ಭವಿಷ್ಯದ ಬಗ್ಗೆ ನಾವು ಕಾಳಜಿ ಇರಲಿ, ಈ ದೇಶ ಉಳಿಬೇಕು ಅಂತಿರೋದು. ಹಾಗೆ ಅದೇ ಸಂದರ್ಭದಲ್ಲಿ ಇವರು ವಚನಭ್ರಷ್ಟ ಸರ್ಕಾರ ಮಾತ್ರ ಅಲ್ಲ, ಇವರು ಶ್ರೀಮಂತರ ಪರವಾಗಿದ್ದಾರೆ ಅನ್ನುವಂಥದ್ದು ಮಾತ್ರ ಅಲ್ಲ, ಇವರು ಬಡವರ ವಿರೋಧಿ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕಂದ್ರೆ ಬಡವರಿಗೆ ಏನು ಮಾಡಲಿಲ್ಲ ಇವರು ಕಳೆದ 5 ವರ್ಷಗಳ ವ್ಯಾಪ್ತಿಯಲ್ಲಿ. ಭರವಸೆಗಳಷ್ಟೇ ಹೊರತು ಭರವಸೆಗಳಿಂದ ಹೊಟ್ಟೆ ತುಂಬುವುದಿಲ್ಲ. ಅದು ಏನಾದ್ರು ಮಾಡಿ ತೋರಿಸ್ಬೇಕು, ಅಂಥದ್ದು ಯಾವುದೂ ಮಾಡಲಿಲ್ಲ. ರೈತರಿಗೆ ಕೊಟ್ಟ ಭರವಸೆ ಈಡೇರಿಸಲಿಲ್ಲ. ಅವರಿಗೆ ಕನಿಷ್ಠ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದರು, ಆದರೆ ಇವತ್ತು ರೈತರ ಆತ್ಮಹತ್ಯೆಗಳ ಸಂಖ್ಯೆ ಬೆಳೀತಾ ಇದೆ ಹೊರತು ಏನೂ ಮಾಡಲಿಲ್ಲ. ಅದರ ಪರಿಣಾಮವಾಗಿ ಜನತೆ ಸುಳ್ಳು ಭರವಸೆಗಳಿಗೆ ಮನ್ನಣೆ ನೀಡದೆ ತಿರಸ್ಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶೇಕ್ಷಾ ಖಾದ್ರಿ, ಕರಿಯಪ್ಪ ಅಚೊಳ್ಳಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಉಪಸ್ಥಿತರಿದ್ದರು. ಸುಳ್ಳು ಭರವಸೆಗಳಲ್ಲೇ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರವು ಎಲ್ಲಾ ರಂಗದಲ್ಲೂ ವಿಫಲವಾಗಿದ್ದು, ಬಿಜೆಪಿ ತಿರಸ್ಕರಿಸಿ ಜಾತ್ಯತೀತ ಪರ್ಯಾಯ ಸರ್ಕಾರಕ್ಕೆ ಜನಾದೇಶ ನೀಡಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿಯ ನಿತ್ಯಾನಂದ ಸ್ವಾಮಿ ಹೇಳಿದರು. ಅವರಿಂದು ನಗರದ ಜೆಸಿ ಭವನದಲ್ಲಿ ಸಿಪಿಐಎಂ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ರಾಜಕೀಯ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಸರ್ಕಾರ ದೇಶದಲ್ಲಿ ಕೋಮುಗಲಭೆ ಮತ್ತು ಗೋರಕ್ಷಣೆ ಹೆಸರಿನಲ್ಲಿ ಕುಮ್ಮಕ್ಕು ನೀಡಿದೆ. ಕೆಲ ಮುಸ್ಲಿಂ ಸ್ಥಳಗಳಲ್ಲಿ ಹೆಸರುಗಳನ್ನು ಬದಲಾಯಿಸುವ ಮೂಲಕ ದೇಶದಲ್ಲಿ ದ್ವೇಷ ರಾಜಕೀಯ ಸೃಷ್ಟಿಸುತ್ತಿದೆ ಎಂದರು. 5 ವರ್ಷಗಳ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಮಾಡಿ ಸಾಲ ಮನ್ನಾ ಮಾಡಿ ಬಂಡವಾಳಗಾರರ ಹಿತ ಕಾಯುವ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ದೇಶದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಭರವಸೆ ನೀಡಿತ್ತು. ಆದರೆ ಕಳೆದ 5 ವರ್ಷಗಳ ಅಧಿಕಾರಾವಧಿಯಲ್ಲಿ 1 ಲಕ್ಷ ಉದ್ಯೋಗ ನೀಡಿಲ್ಲ ಎಂದು ಆರೋಪಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲಬೇಕು ಎಂದು ಕರೆ ನೀಡಿದರು. ಅನುಕೂಲತೆಗಳನ್ನು ಅವರಿಗೆ ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತದೆ. ಹಾಗಾಗಿ ಇಂಥದ್ದೊಂದು ಮಹತ್ವದ ಚುನಾವಣೆ ನಡೆಯುವ ಈ ಸಂದರ್ಭದಲ್ಲಿ ಪಕ್ಷದ ಮೊದಲನೇ ನಿರ್ದೇಶನ ಇರುವಂಥದ್ದು ಅಥವಾ ಕರೆ ಇರುವಂಥದ್ದು, ಕೇಂದ್ರದಲ್ಲಿ ಇದುವರೆಗೆ ಅಧಿಕಾರದಲ್ಲಿದ್ದಂಥ ಸರ್ಕಾರ ಅದು ಜನರಿಂದ ಓಟ್ ತಗೊಂಡೇ ಬಂದದ್ದು ನಿಜ ಇದ್ರು, ಅದರ ನಡವಳಿಕೆ ಕಳೆದ 5 ವರ್ಷಗಳಲ್ಲಿ ಅದು ದೇಶದಲ್ಲಿ ಅಶಾಂತಿಯನ್ನು, ದ್ವೇಷವನ್ನು ಹಾಗೂ ಪಕ್ಷ ತಾರತಮ್ಯವನ್ನು, ಮತೀಯ ತಾರತಮ್ಯವನ್ನು ಹರಡುವಂಥ ಒಂದು ಪಕ್ಷವಾಗಿ ಕೆಲಸ ಮಾಡಿದ್ದರಿಂದ ಅದನ್ನು ತಿರಸ್ಕರಿಸಬೇಕು ಈ ಚುನಾವಣೆಯಲ್ಲಿ ಅನ್ನೋದು ನಮ್ಮ ಪಕ್ಷದ ಕರೆ. ಲಾಭ ಪಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಲವಾರು ಉದಾಹರಣೆಗಳನ್ನು ನಿಮ್ಮ ಮುಂದೆ ನೆನಪು ಮಾಡಲಿಕ್ಕೆ ಹೇಳ್ಬೋದು. ಬಹಳಷ್ಟು ದೀರ್ಘವಾಗಿ ಹೇಳುವ ಉದ್ದೇಶ ಇಲ್ಲ. ಉದಾಹರಣೆಗೆ ಆ ಗೋರಕ್ಷಣೆ ಹೆಸರಿನಲ್ಲಿ ಎಷ್ಟೊಂದು ರಕ್ತಪಾತ ಆಗಿದೆ ದೇಶದಲ್ಲಿ. ದಲಿತರನ್ನು, ಅಲ್ಪಸಂಖ್ಯಾತರನ್ನು ದೌರ್ಜನ್ಯಕ್ಕೊಳಪಡಿಸಿದ್ದಾರೆ ಆ ಒಂದು ವಿಷಯದ ಮೇಲೆ. ಅಂತ ಹಲವಾರು ವಿಷಯಗಳು, ವಿಭಿನ್ನ ಕೋಮಿಗೆ ಸೇರಿದಂಥ ಯುವಕ ಯುವತಿಯರು ಪರಸ್ಪರ ಮಾತಾಡಿಕೊಂಡ್ರೆ ಅದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಅವರ ಮೇಲೆ ದೌರ್ಜನ್ಯಗಳಾಗಿವೆ, ಕೊಲೆಗಳಾಗಿವೆ. ಈ ರೀತಿ ಅಮಾಯಕರ ರಕ್ತ ಈ ದೇಶದಲ್ಲಿ ಹರಿಸಿದ್ದಾರೆ. ಇತ್ತೀಚೆಗೆ ಇನ್ನೊಂದು ಹೊಸ ಪ್ರಕಾರ, ದೇಶದಲ್ಲಿ ಜಾತ್ಯತೀತ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಎಂದ ಅವರು, ಸಿಪಿಐಎಂ ಪಕ್ಷ ದೇಶದಲ್ಲಿ 19 ರಾಜ್ಯಗಳಲ್ಲಿ 71 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಎಂದರು. ಪ್ರತಿಯೊಬ್ಬ ಕಾರ್ಯಕರ್ತರು ಅವರ ಗೆಲುವಿಗೆ ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಕಾರ್ಯದರ್ಶಿ ಮಂಡಳಿ ಸದಸ್ಯ ಶೇಕ್ಷಾ ಖಾದ್ರಿ, ಡಿಎಸ್ ಶರಣಬಸವ, ಕರಿಯಪ್ಪ ಅಚೊಳ್ಳಿ, ಶಬೀರ್ ಉಪಸ್ಥಿತರಿದ್ದರು.
ಚುನಾವಣೆ ಪ್ರಚಾರದಲ್ಲಿ ತೊಡಗಿರುವ ವಿವಿಧ ರಾಜಕೀಯ ಪಕ್ಷಗಳ ರಾಜಕೀಯ ಮುಖಂಡರು ಜಾತಿ ಧರ್ಮದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿಸುವಂತಹ ಹೇಳಿಕೆಗಳನ್ನು ನೀಡಿದರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಶರತ್ ಬಿ ಹೇಳಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಲೋಕಸಭೆ ಚುನಾವಣೆ ನಿಮಿತ್ತ ಮಾದರಿ ನೀತಿ ಸಂಹಿತೆ ಮತ್ತು ರಾಜಕೀಯ ಪಕ್ಷಗಳ ಮುಖಂಡರ ಖರ್ಚು ವೆಚ್ಚ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಮತದಾರರನ್ನು ಸೆಳೆಯಲು ಮುಖಂಡರು ಜಾತಿ ಧರ್ಮದ ಹಾಗೂ ಲಿಂಗದ ಹೆಸರಿನಲ್ಲಿ ಮತ ಯಾಚಿಸಬಾರದು ಮತ್ತು ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದರು. ಚುನಾವಣೆಗೆ ದಿನಾಂಕ ಘೋಷಣೆಯಾದ ದಿನದಿಂದಲೇ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಯಾವುದೇ ಹೊಸದಾಗಿ ಕಾಮಗಾರಿ ಆರಂಭಿಸಬಾರದು. ಈಗಾಗಲೇ ಪ್ರಗತಿಯಲ್ಲಿರುವ ಕಾಮಗಾರಿಯನ್ನೇ ಮುಂದುವರಿಸಿಕೊಂಡು ಹೋಗಬಹುದೇ ವಿನಃ ಹೊಸ ಕಾಮಗಾರಿ ಆರಂಭಿಸಿದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗಲಿದೆ ಎಂದರು. ಚೆಕ್ಪೋಸ್ಟ್ಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಾಹನಗಳನ್ನು ತಪಾಸಣೆ ಮಾಡಿ ಬಿಡಲಾಗುತ್ತದೆ ಎಂದರು. ಸರ್ಕಾರಿ ಕಚೇರಿ ಮತ್ತು ಕಟ್ಟಡಗಳ ಮೇಲೆ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರ ಭಾವಚಿತ್ರವುಳ್ಳ ಸ್ಟಿಕ್ಕರ್ ಮತ್ತು ಭಿತ್ತಿಪತ್ರ ಹಚ್ಚುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಚುನಾವಣೆ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ರಾಜ್ಯ ಚುನಾವಣೆ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಲಾಗುತ್ತದೆ ಎಂದರು. ಬಹಿರಂಗ ಸಭೆ ಸಮಾರಂಭಗಳಲ್ಲಿ ತೆರಳಲು 10 ವಾಹನಕ್ಕಿಂತ ಹೆಚ್ಚು ಬಳಕೆ ಮಾಡಬಾರದು. ಏಪ್ರಿಲ್ 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತದಾರರನ್ನು ಮತದಾನ ಕೇಂದ್ರಕ್ಕೆ ಕರೆತರಲು ಪಕ್ಷದ ಮುಖಂಡರು ಯಾವುದೇ ಕಾರಣಕ್ಕೂ ಖಾಸಗಿ ವಾಹನಗಳನ್ನು ಉಪಯೋಗಿಸಬಾರದು. ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಎಲ್ಇಡಿ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಅಳವಡಿಸಲು ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಎಂದರು. ಚುನಾವಣೆ ವೆಚ್ಚ ವೀಕ್ಷಕೆ ಎ ಶೈಲಜಾ, ಸಾಮಾನ್ಯ ವೀಕ್ಷಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ರಾಜಕೀಯ ಪಕ್ಷಗಳ ಮುಖಂಡರಾದ ಮಹಾಂತೇಶ್ ಪಾಟೀಲ್ ಅತ್ತನೂರು, ಎನ್ಎಸ್ ವೀರೇಶ್, ವೆಂಕನಗೌಡ, ರಾಘವೇಂದ್ರ ವಕೀಲ್ ಸೇರಿದಂತೆ ಇನ್ನಿತರರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಮ್ಮೆಲ್ಲರ ಹತ್ರನೂ ಒಂದು ಸೂಪರ್ ಪವರ್ ಇದೆ, ವೋಟ್ ಮಾಡೋ ಸೂಪರ್ ಪವರ್. ಈ ಸೂಪರ್ ಪವರ್ನ ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡಿ. Kamareddy Krishna Reddy Education Trust, Melrose School of Journalism, Playgroup to 10th Standard. Our visions to inspire in every child a love of learning and the confidence to explore, grow and achieve as individuals. Silent features, faster brain development and smartness, develops educational methodology, improve concentration levels, enhances listening and speaking skills, ensures ability to work independently and in group, inculcates lifelong love for learning, provides experimental teaching instead of memorization. There is no donation in our school. Please admit your children. Kamareddy Krishna Reddy Education Trust, Melrose School of Journalism. Admissions open for session 2019-2020. Number 825 and 835 Suvarna Vatika beside Pramana PU College, Jayanagar, Bodmandoddi Road, Raichur. Contact cell number 94481 25504 and 7760145902. Dear parents, we truly promise that Prarthana School will prove its excellence in creating a new chapter. Prarthana, the temple of learning. It is a unique school for your kids with superior quality of education through playway and creative teaching methods. Using the Montessori system of education, we encourage students in what they love to do. It has discovered the basic needs for the system of education in Raichur. We have facilities like chemistry lab, sports activities, TV room, playground and proper sanitation for students. So, why wait? Hurry up!
Limited seats available. Shady Grove Preschool, Montessori-based playgroup, nursery, LKG and UKG. The mission of the Shady Grove Preschool is to put Indian values and principles into practice through programs that build healthy spirit, mind and body for all with fun-filled learning. Every child has an inherent nature and intelligence that is peculiar to him. This varies from child to child. And is the most important factor to consider when the child comes to school. Each material has been designed and manufactured keeping in mind the curriculum objectives and the philosophy. The teachers have been trained intensively on the philosophy, curriculum and the materials. Shady Grove curriculum is focused on the physical, intellectual, language, creative, socio-emotional areas of the development of the child. Methodology, development through work by hands. Teachers are facilitators, self-learning environment, each child at his own pace, mixed age grouping, encouraging the child's inherent desire to do and learn, freedom of choice, independence, inner discipline, daily observation and assessment, socially vibrant environment, self-correction. For more details, please contact address Nechlingappa Colony near MS Patil House, Raichur. Mobile number 8095444831 9741671550. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Jolly Kids Play School AC Campus. Admissions open for 2019-20. Playgroup, nursery, LKG and UKG. Few of the highlighting features of our program include spoken English, assembly activity, rewards and recognitions, conversation, Montessori methodology, bus facilities from home, student-teacher ratio 1:20, a group of John Milton Techno High School. For more details, please contact address Lingsugur Road near Old Checkpost, Raichur. Mobile number 9035129938 9449543549. ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಶ್ರೀ ಸುಕ್ಷೇತ್ರ ಚೇಗುಂಟ ಜಾತ್ರಾ ಮಹೋತ್ಸವ ಮಂಗಳವಾರ ದಿನಾಂಕ 16/4/2019 ಉತ್ಸವ, ಬುಧವಾರ ದಿನಾಂಕ 17/4/2019 ಸಾಯಂಕಾಲ 5:30ಕ್ಕೆ ರಥೋತ್ಸವ. ಭಜನೆ ಕಾರ್ಯಕ್ರಮ 16/3/2019 19/4/2019 ಚೇಗುಂಟ, ರಾಯಚೂರು, ಎರ್ಮರಸ್, ತಿನ್ನಾಪುರ, ಕೊಳ್ಳಡಗಿ, ಬಾಡಿಯಾಲ, ಐನಾಪುರ್, ಸೂಗೂರು, ಗೋಡಿಹಾಳ, ಕೊಂದಡಗಿ, ಚಟಗಿರಿ ಮತ್ತು ಬೆಳಗುಂದಿ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ.
ವಿಶೇಷ ಸೂಚನೆ: ದಿನಾಂಕ 16/4/2019 19/4/2019 ದಾಸೋಹ ಏರ್ಪಡಿಸಲಾಗಿದೆ. ಮನೋರಂಜನಾ ಕಾರ್ಯಕ್ರಮ ದಿನಾಂಕ 17/4/2019 ರಾತ್ರಿ 10:30ಕ್ಕೆ ಗೌಡರ ಗದ್ದಲ ಎಂಬ ಸುಂದರ ಸಾಮಾಜಿಕ ನಾಟಕ ಚಿಕ್ಕಸುಗೂರ್ ಕಲಾ ಬಳಗದ ವತಿಯಿಂದ. ಗುರುವಾರ ದಿನಾಂಕ 18/4/2019 ಸಾಯಂಕಾಲ 5:30ಕ್ಕೆ ಕೈಕಲ್ಲು ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ 4 ತೊಲೆ ಬೆಳ್ಳಿ ಮತ್ತು ದ್ವಿತೀಯ ಬಹುಮಾನ 2 ತೊಲೆ ಬೆಳ್ಳಿ ಕಡಗವನ್ನು ನೀಡಲಾಗುವುದು. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ಅಧ್ಯಕ್ಷರು, ಜಿಲ್ಲಾ ಬೋವಿ ಮಹಿಳಾ ಘಟಕ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ರಾಯಚೂರು ಕಾಂಗ್ರೆಸ್ ಅಭ್ಯರ್ಥಿ ಪಿವಿ ನಾಯಕ್ ಅವರು ಮಹಾತ್ಮ ಗಾಂಧಿಯವರನ್ನು ಬಿಜೆಪಿಯವರು ಕೊಂದಿದ್ದಾರೆ ಎಂದು ಹೇಳಿಕೆ ನೀಡಿದ್ದು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರು. 1953ರಲ್ಲಿ ಜನಸಂಘ ಸ್ಥಾಪನೆಯಾಗಿದೆ. 1980ರಲ್ಲಿ ಬಿಜೆಪಿ ಸ್ಥಾಪನೆಯಾಗಿದೆ. 1948ರಲ್ಲಿ ಮಹಾತ್ಮ ಗಾಂಧಿ ಸಾವಿಗೀಡಾಗಿದ್ದಾರೆ. ಇತಿಹಾಸದ ಬಗ್ಗೆ ಅರಿವಿಲ್ಲದೆ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಪಿವಿ ನಾಯಕ್ ವಿರುದ್ಧ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಅಪಮಾನ ಮಾಡಿರುವ ಅವರನ್ನು ಸ್ಪರ್ಧೆಯಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ, ಜಿಲ್ಲಾ ಕಾರ್ಯದರ್ಶಿ ಕೆಎಂ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿರಾಜ್ ಮಸ್ಕಿ ಉಪಸ್ಥಿತರಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಮತದಾನ ಮಾಡಬೇಕು. ವಿದ್ಯಾವಂತರಾದವರು ಮತದಾನ ಮಾಡಲು ಮುಂದೆ ಬರಬೇಕು. ಮತದಾನವು ಅತ್ಯಂತ ಪ್ರಮುಖವಾದ ಹಕ್ಕಾಗಿದ್ದು, ಒಂದೊಂದು ಮತವು ಅತ್ಯಮೂಲ್ಯವಾಗಿರುತ್ತದೆ ಎಂದು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಅಧಿಕಾರಿ ಬಿಕೆ ನಂದನೂರು ಹೇಳಿದರು. ನಗರದ ಹಾಸ್ಮಿಯಾ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಹಾಗೂ ತಾಲೂಕು ಅಕ್ಷರ ದಾಸೋಹ ಇವರ ಸಂಯುಕ್ತಾಶ್ರಯದಲ್ಲಿ ಮುಖ್ಯ ಅಡುಗೆದಾರರಿಗೆ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ನಮ್ಮ ಮತ ನಮ್ಮ ಧ್ವನಿ ನಮ್ಮ ಶಕ್ತಿ ಎಂಬ ಘೋಷಣೆಯನ್ನು ಹೇಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಮತದಾನ ಮಾಡಬೇಕು. ವಿದ್ಯಾವಂತರಾದವರು ಮತದಾನ ಮಾಡಲು ಮುಂದೆ ಬರಬೇಕು. ಮತದಾನವು ಅತ್ಯಂತ ಪ್ರಮುಖವಾದ ಹಕ್ಕಾಗಿದ್ದು, ಒಂದೊಂದು ಮತವು ಅತ್ಯಮೂಲ್ಯವಾಗಿರುತ್ತದೆ ಎಂದು ಹೇಳಿದರು. ಮತದಾರರಲ್ಲಿ ಜಾಗೃತಿ ಮೂಡಿಸಲು ರಾಯಚೂರಿನ ಜಿಲ್ಲಾಡಳಿತವು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಲಿದೆ. ಏಪ್ರಿಲ್ 23ಕ್ಕೆ ನಮ್ಮ ಮಹಿಳೆಯರು ಎಲ್ಲ ಕೆಲಸಗಳನ್ನು ಅಂದು ಬದಿಗೊತ್ತಿ ಸರದಿ ಸಾಲಿನಲ್ಲಿ ನಿಂತು ನಿರ್ಭಯವಾಗಿ ಮತದಾನ ಮಾಡುವುದರ ಮೂಲಕ ಸ್ತ್ರೀ ಶಕ್ತಿ ದೇಶದ ಶಕ್ತಿ ಎಂದು ತೋರಿಸಿಕೊಟ್ಟು ಪ್ರಜಾಪ್ರಭುತ್ವ ಆಡಳಿತವನ್ನು ಭದ್ರಗೊಳಿಸಬೇಕು ಎಂದರು. ಎತ್ತಿ ಹಿಡಿಯುವುದರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಜೈ ಅವರೆಲ್ಲರೂ ಸಹ ಕಡ್ಡಾಯವಾಗಿ ವೋಟ್ ಹಾಕುವಂಗ ತಾವೆಲ್ಲರೂ ಮನವೊಲಿಸಬೇಕು. ಎಷ್ಟೋ ಸಾರಿ ಆರೋಗ್ಯದ ಅಸಹಾಯಕತೆ ಕಾರಣಕ್ಕಾಗಿ ಅವರು ಮತದಾನ ತನಕ ಹೋಗೋದಾಗಂಗಿಲ್ಲ. ಅದಕ್ಕೆ ನಿಮ್ಮ ಸಹಾಯವನ್ನ ತೆಗೆದುಕೊಂಡು ನೀವು ಅವರಿಗೆ ವೋಟ್ ಹಾಕಲಿಕ್ಕೆ ನೀವು ಮನವೊಲಿಸಿ ನೀವು ಮುಂದಾಗಬೇಕು ಅಂತ. ನಮ್ಮೆಲ್ಲರ ಅರ್ಹ ಮತದಾರ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಕಡ್ಡಾಯವಾಗಿ ನಾವು ಮತದಾನ ಮಾಡಲೇಬೇಕಾಗಿದೆ. ಇದು ಸಂವಿಧಾನ ಕೊಟ್ಟಿರ್ತಕ್ಕಂತಹ ಹಕ್ಕು. ಪ್ರತಿ ಈ ದೇಶದ ಪ್ರಜೆ ಮತದಾನ ಕಡ್ಡಾಯವಾಗಿ ಅರ್ಹತೆ ಹೊಂದಿದಲ್ಲಿ ಮತದಾನ ಮಾಡಲೇಬೇಕು ಅನ್ನೋ ಯಾರಿಗೇನು ಅಂತಂದು ನಾವು ಯಾರಿಗೆ ಹೇಳಲಿಕ್ಕೆ ಇದು ಇಲ್ಲ ನಮಗೆ. ಅದಕ್ಕೆ ಅದು ಗೌಪ್ಯ ಮತದಾನ ಇದೆ. ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಮತವನ್ನು ತಾವು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಬೇಕು.
ರಾಯಚೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ದೊಡ್ಡಮನಿ ಅವರು ಮಾತನಾಡುತ್ತಾ 18 ವರ್ಷ ತುಂಬಿದ ಎಲ್ಲ ಮತದಾರರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿ, ಇದು ನನ್ನ ಹೆಮ್ಮೆಯ ಕಾರ್ಯವೆಂದು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಲು ಹಲವಾರು ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ಸ್ವೀಪ್ ಸಮಿತಿಯ ಸದಸ್ಯರಾದ ದಂಡಪ್ಪ ಬಿರಾದರ್ ಅವರು ಮಾತನಾಡುತ್ತಾ, ಅಂದು ನಮ್ಮ ಮಹಿಳೆಯರು ಟಿವಿಯಲ್ಲಿ ಬರುವ ಧಾರಾವಾಹಿಗಳನ್ನು ನೋಡುವುದನ್ನು ಬಿಟ್ಟು ಬಿಸಿಲಿಗೆ ಬೆದರದೆ ಏಪ್ರಿಲ್ 23ಕ್ಕೆ ಮಹಿಳಾ ಮತದಾರ ನಡೆ ಮತಗಟ್ಟೆಯ ಕಡೆಗೆ ಆಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ನೀವು ಸಾಂಬಾರ್ ಟೇಸ್ಟ್ ಮಾಡಿದ್ರೆ ಅದು ಅಕ್ಕಿ ಅದರಲ್ಲಿ ಹೊರಟೋಗ್ಬಿಡ್ತದೆ. ಸಾಂಬಾರಿನ ಮೇಲೆ ಬಹಳ ಚೆನ್ನಾಗಿ ಇರಬೇಕು. ಅದಕ್ಕೆ ಉತ್ತಮವಾದಂಥ ತರಕಾರಿಯನ್ನು, ತಾಜಾ ತರಕಾರಿಯನ್ನು ಬಳಸಿ ಅಡಿಗೆ ಸಿಬ್ಬಂದಿಯವರು ಊಟವನ್ನು ತಯಾರಿಸಿ ಅವ್ರು ಬಳಸಬೇಕಾಗ್ತದೆ. ಯಾಕಂತಂದ್ರೆ ಚುನಾವಣೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಅವರ ಆರೋಗ್ಯದಲ್ಲಿ ಏರ್ಪೇರ್ ಅದರ ಚುನಾವಣೆಗೆ ಒಂದು ಅಡೆತಡೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಈಗಾಗಲೇ ಹಲವಾರು ಚುನಾವಣೆಗಳಲ್ಲಿ ಒಳ್ಳೆಯ ಊಟವನ್ನು ಬಡಿಸಿದ್ದೀವಿ. ನಮ್ಮ ಮಕ್ಕಳು ನಿರಂತರವಾಗಿ ಊಟ ಮಾಡ್ತಾರೆ. ಅದು ಒಂದಿನ 2 ದಿನ ನಮ್ಮ ಚುನಾವಣಾ ಸಿಬ್ಬಂದಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ತಾರೆ ಅವರು. ಅದನ್ನು ಹಿಂದಕ್ಕೆ ಹಾಕಬಾರ್ದು. ಹಿಂದಕ್ಕೆ ಹಾಕಿದ್ರೆ ಏನಾಗ್ತದೆ, ಅದರಲ್ಲಿ ಅದು ವಿಷಕಾರಿ ಆಗುವುದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡೋದ್ರ ಜೊತೆಗೆ ತಾವೆಲ್ಲ ಮಾಡ್ತಕ್ಕಂಥ ಕೆಲಸ ಒಂದು ಆಹಾರವನ್ನು ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ. ದೊಡ್ಡ ಕೆಲಸ ಇದು. ಈ ಕೆಲಸದಲ್ಲಿ ಈ ಬೇಸಿಗೆ ಒಂದು ಸಂಭ್ರಮ ಇರ್ಬೋದು ಅಥವಾ ಬರಗಾಲ ಬಿಸಿ ಊಟಿರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ಅಡೆತಡೆ ಆಗುವುದಾಗಿ ತಾವೆಲ್ಲರೂ ನಿಗಾ ವಹಿಸಿ ಈ ಒಂದು ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳಂತ ಭಾರತೀಯ ಪೌರರಾದ ನಾವು ಪ್ರತಿಯೊಬ್ಬರು ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡುವುದರ ಮೂಲಕ ಚುನಾವಣೆಗಳ ಘನತೆಯನ್ನ ಎತ್ತಿ ಹಿಡಿಯಬೇಕಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ 23ಕ್ಕೆ ಪ್ರತಿಯೊಬ್ಬರ ಮತದಾರರು, ನಮ್ಮ ಹೆಣ್ಮಕ್ಳಿಗೆ ಹೇಳಿದ್ದೇನೆ, ದಯವಿಟ್ಟು ಟಿವಿ ನೋಡುವುದನ್ನು ಬಿಡಿ, ಮತಗಟ್ಟೆಗೆ ಕಡೆಗೆ ನಿಮ್ಮ ನಡೆ ಆಗಲಿ ಎನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತಾ, ಬಹಳಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಚುನಾವಣೆಯ ಒಂದು ಮತದಾನ ಜಾಗೃತಿ ಕುರಿತು ಬಹಳ ಅರ್ಥಪೂರ್ಣವಾದಂತಹ ಗೌರವಿತ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದ್ದಾರೆ. ಅವರಿಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶಿವಾನಂದ್ ಬಿರಾದರ್, ಶಾಲೆಯ ಮುಖ್ಯ ಗುರುಗಳಾದ ಪರಮೇಶ್ ನಾಯಕ್ ಸೇರಿದಂತೆ 200ಕ್ಕೂ ಅಧಿಕ ಮಹಿಳೆಯರು ಭಾಗವಹಿಸಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. SS Consultancy, golden opportunity to build your dream home of 2 BHK with compound wall on your plot with an attractive contract price. Contract 12.99 lakhs, 50 buildings only. On the occasion of 10 years completion, I am shifting into new office building at IDSMT layout, Raichur. Civil work, carpenter, electrical, flooring and tiles, plumbing, painting work also will be done. Office address IDSMT layout, First Main, Second Cross, Raichur. Mobile number 9108304555, 9900450087. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ.
ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. ಸ್ಥಳ: ರಾಯಚೂರಿನ RTO ವೃತ್ತದ ಹತ್ತಿರ, ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 ಕೆಜಿ ಸಕ್ಕರೆ ಉಚಿತ ಮತ್ತು 3600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 ಕೆಜಿ ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ 1 ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. 2ನೇ ಬಹುಮಾನ 32 ಇಂಚಸ್ LED ಟಿವಿ ಕೇವಲ ಒಬ್ಬರಿಗೆ ಮಾತ್ರ. 3ನೇ ಬಹುಮಾನ 2 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 4ನೇ ಬಹುಮಾನ 3000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ 3 ಬರ್ನರ್ LPG ಸ್ಟವ್ ಕೇವಲ ಒಬ್ಬರಿಗೆ ಮಾತ್ರ. 6ನೇ ಬಹುಮಾನ 2 ಬರ್ನರ್ LPG ಸ್ಟವ್ ಒಬ್ಬರಿಗೆ ಮಾತ್ರ. 7ನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. 8ನೇ ಬಹುಮಾನ 5 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. 9ನೇ ಬಹುಮಾನ 3 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. ಡ್ರಾ ದಿನಾಂಕ 1/6/2019. ವಿಳಾಸ: ಇಂಡಿಯನ್ ಬ್ಯಾಂಕ್ ಎದುರುಗಡೆ, ಗಂಜ್ ರೋಡ್, ರಾಯಚೂರು. 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. 23ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ CT ಕಲ್ಲಯ್ಯ ಹೇಳಿದರು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಪೂರ್ಣಿಮಾ ಪದವಿ ಪೂರ್ವ ಕಾಲೇಜಿನ ಮತದಾರರ ಸಾಕ್ಷರತಾ ಕ್ಲಬ್ನಡಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಏಪ್ರಿಲ್ 23ರಂದು ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಡೆಯುವ ಮತದಾನದಲ್ಲಿ ಪ್ರತಿಯೊಬ್ಬ ಕಾಲೇಜಿನ ಸಿಬ್ಬಂದಿ ಹಾಗೂ ತಮ್ಮ ಮನೆಯ ಸದಸ್ಯರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು. ಒಂದು ವೇಳೆ ನೌಕರರು ಚುನಾವಣೆಗೆ ನಿಯೋಜನೆಗೊಂಡಿದ್ದರೆ ಜಿಲ್ಲಾಡಳಿತದಿಂದ ಮತ ಚಲಾಯಿಸಲು ಫಾರ್ಮ್ ಅನ್ನು ತಮಗೆ ಕೊಡಲಾಗುತ್ತದೆ. ಅವುಗಳನ್ನು ಸಕಾಲಕ್ಕೆ ಭರ್ತಿ ಮಾಡಿ ಮತ ಚಲಾಯಿಸಬಹುದು ಎಂದು ಹೇಳಿದರು. ದಂಡಪ್ಪ ಬಿರಾದರ್ ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಮತ ಚಲಾಯಿಸುವ ಮೂಲಕ 90% ಮತದಾನ ಆಗುವಂತೆ ನೋಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪೂರ್ಣಿಮಾ ಶಿಕ್ಷಣ ಸಂಸ್ಥೆಯ ರೇಖಾ ಕೇಶವ್ ರೆಡ್ಡಿ, ಕಾಲೇಜಿನ ರೂಪಾ ಆರ್ಟಿ, ಆಡಳಿತಾಧಿಕಾರಿ ಬೆಂಜಮಿನ್ ವಿಟರ್, ಕಾಲೇಜಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳುವಂತೆ ಚುನಾವಣಾ ವೀಕ್ಷಕರಾದ ಶೈಲಾ ಎ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು, ಸಹಾಯಕ ಚುನಾವಣಾ ಅಧಿಕಾರಿಗಳು, ನೋಡಲ್ ಅಧಿಕಾರಿಗಳು, ಚುನಾವಣೆಗೆ ಸಂಬಂಧಿಸಿದ ವಿವಿಧ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಮುಕ್ತ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ನಡೆಸಬೇಕು. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಚುನಾವಣಾ ಆಯೋಗವು ಕಾಲಕಾಲಕ್ಕೆ ಹಲವು ಸೂಚನೆ ಹಾಗೂ ನಿರ್ದೇಶನಗಳನ್ನು ನೀಡುತ್ತದೆ. ಅವುಗಳನ್ನು ಚುನಾವಣೆಗೆ ನಿಯೋಜಿತರಾದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಹೇಳಿದರು. ಚುನಾವಣಾ ನೀತಿ ಸಂಹಿತೆ ಕಾಪಾಡಲು ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡಿರುವ ಕಾರ್ಯವೈಖರಿಗಳ ಬಗ್ಗೆ ತಿಳಿದುಕೊಂಡ ಅವರು ಚುನಾವಣೆಗೆ ನೀಡಲಾಗುವ ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಂಡು ನ್ಯಾಯಸಮ್ಮತ ಚುನಾವಣೆ ನಡೆಸುವಂತೆ ತಿಳಿಸಿದರು. ಸಿ-ವಿಜಿಲ್ನಲ್ಲಿ ಸ್ವೀಕೃತವಾದ ಎಲ್ಲಾ ದೂರುಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಗುರುತು ಮಾಡಿರುವ ಪಟ್ಟಿಯನ್ನು ಮತಗಟ್ಟೆಗಳಿಗೆ ನೀಡಬೇಕು. ಮತಗಟ್ಟೆಗಳಿಗೆ ಅಗತ್ಯ ಸೌಕರ್ಯಗಳಾದ ರ್ಯಾಂಪ್, ವೀಲ್ಚೇರ್, ಫ್ಯಾನ್, ಶುದ್ಧ ಕುಡಿಯುವ ನೀರು, ಶೌಚಾಲಯ, ನಿರಂತರ ವಿದ್ಯುತ್ ಪೂರೈಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಂತೆ ಅವರು ನಿರ್ದೇಶನ ನೀಡಿದರು. ಈ ವೇಳೆ ರಾಯಚೂರು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿ ಪಿ ಶರತ್, ಯಾದಗಿರಿ ಜಿಲ್ಲಾಧಿಕಾರಿ ಎಂ ಕುಮಾರ್ ರಾವ್, ರಾಯಚೂರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ನಳಿನ್ ಅತುಲ್, ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರೆ, ರಾಯಚೂರು ವಿಭಾಗೀಯ ಆಯುಕ್ತೆ ಶಿಲ್ಪಾ ಶರ್ಮಾ, ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು, ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್, ಎಲ್ಲ ನೋಡಲ್ ಅಧಿಕಾರಿಗಳು, ಚುನಾವಣಾ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾತ್ಯತೀತ ಸರ್ಕಾರಕ್ಕೆ ಜನಾದೇಶ ನೀಡಿ ಬಿಜೆಪಿಯನ್ನು ಸೋಲಿಸಿ ನಿತ್ಯಾನಂದ ಸ್ವಾಮಿ. ದೇಶದ ಅಭಿವೃದ್ಧಿ ಜಾತ್ಯತೀತ ಪಕ್ಷಗಳಿಂದಲೇ ಸಾಧ್ಯ, ನಿತ್ಯಾನಂದ ಸ್ವಾಮಿ. ಜಾತಿ ಧರ್ಮದ ಹೆಸರಿನಲ್ಲಿ ಮತಯಾಚನೆಗೆ ಬ್ರೇಕ್, ಕೋಮುಗಲಭೆ ಸೃಷ್ಟಿಸಿದರೆ ಕಟ್ಟುನಿಟ್ಟಿನ ಕ್ರಮ, ಶರತ್ ಬಿ. ಮಹಾತ್ಮ ಗಾಂಧಿಯವರನ್ನು ಬಿಜೆಪಿಯವರು ಕೊಂದಿದ್ದಾರೆ ಎಂದು ಹೇಳಿಕೆ ನೀಡಿದ ಪಿವಿ ನಾಯಕ್ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಬಿಜೆಪಿ ಒತ್ತಾಯ. ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಮಹಿಳೆಯರೇ ತಪ್ಪದೆ ಮತದಾನ ಮಾಡಿರಿ, ಬಿಕೆ ನಂದನೂರು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಿ, ಸಿಟಿ ಕಲ್ಲಯ್ಯ. ಮತ್ತು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣೆ ಪ್ರಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳಿ, ಶೈಲಾ ಎ ಸೂಚನೆ. ಇದೇ ಇವತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು.
ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದೆ ಕಾಮರೆಡ್ಡಿ ಕೃಷ್ಣಾರೆಡ್ಡಿ ಎಜುಕೇಶನ್ ಟ್ರಸ್ಟ್, ಮೆಲ್ರೋಸ್ ಸ್ಕೂಲ್ ಆಫ್ ಜರ್ನಲಿಸಂ, ಪ್ಲೇ ಗ್ರೂಪ್ ಟು 10th ಸ್ಟ್ಯಾಂಡರ್ಡ್. Prarthana School will prove its excellence in creating a new chapter. So, why wait? Hurry up! Limited seats available. SS Consultancy. Golden opportunity to build your dream home of 2 BHK with compound wall on your plot with an attractive contract price. Jolly Kids Play School AC Campus. Shady Grove Preschool. Montessori based. Playgroup, nursery, LKG and UKG. India's #1 preschool chain. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.